ಮಗು ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಮಗುವಿನ ತೂಕವನ್ನು ಹೆಚ್ಚಿಸುವಂತಹ ರೆಸಿಪಿ ಇದು. ಖಂಡಿತ ಈ ರೆಸಿಪಿನ ಮಾಡಿಕೊಡಿ, ಬಟ್ಲು ಪಟ್ ಅಂತೇಳಿ ಖಾಲಿ ಆಗುತ್ತೆ. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಗುವಿನ ಆರೋಗ್ಯಕ್ಕೆ ಉತ್ತಮವಾದಂಥ, ಮಗುವಿನ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂತಹ ಒಂದೊಳ್ಳೆ ಬೇಬಿ ಫುಡ್ ರೆಸಿಪಿ. ತುಂಬಾ ರುಚಿಕರವಾಗಿರುತ್ತೆ. ಹಾಗಿದ್ರೆ ಹೇಗೆ ಮಾಡೋದು ಅಂತೇಳಿ ಪಟಾಪಟ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಬೀಟ್ರೋಟನ್ನು ತೊಗೊಂಡಿದ್ದೀನಿ. ಚಿಕ್ಕದಾದರೆ ಒಂದು ತೊಗೊಳ್ಳಿ, ದೊಡ್ಡದಾದರೆ ಅರ್ಧ ತೊಗೊಂಡ್ರೆ ಸಾಕಾಗುತ್ತೆ. ಬೀಟ್ರೋಟನ್ನು ತೊಗೊಂಡು ಕ್ಲೀನಾಗಿ ತೊಳ್ಕೊಂಡು, ಯಾವತ್ತೂ ಅಷ್ಟೇ ತರಕಾರಿ ಆಗಲಿ ಹಣ್ಣಾಗಲಿ ಮೊದಲೇ ತೊಳಿಬೇಕು. ಸಿಪ್ಪೆ ತೆಗೆದ್ಮೇಲೆ ತೊಳಿಯೋಕ್ಕೆ ಹೋಗಬಾರ್ದು, ಅದರಲ್ಲಿರೋವಂಥ ವಿಟಮಿನ್ಸ್ ಎಲ್ಲ ಹಾಳಾಗುತ್ತೆ. ಹಾಗಾಗಿ ಬೀಟ್ರೋಟನ್ನು ತೊಗೊಂಡು ತೊಳ್ಕೊಂಡು ಸಿಪ್ಪೆನೆಲ್ಲ ತೆಗೆದು ಈ ರೀತಿ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ಸ್ಟವನ್ನು ಹಚ್ಚಿ ಇದನ್ನು ಬೇಯೋದಕ್ಕೆ ಅಂತೇಳಿ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಬೀಟ್ರೋಟ್ ರಕ್ತಹೀನತೆ ಸಮಸ್ಯೆಯನ್ನು ದೂರ ಮಾಡುತ್ತೆ. ಮಕ್ಕಳು ಯಾರೆಲ್ಲ ಅಪೌಷ್ಟಿಕತೆಯಿಂದ ಬಳಲ್ತಾ ಇರ್ತಾರೆ, ಅವ್ರಿಗೆ ರಕ್ತಹೀನತೆ ಸಮಸ್ಯೆ ಇದೆ ಅಂಥ ಮಕ್ಕಳಿಗೆ ಈ ರೆಸಿಪಿನ ಖಂಡಿತ ತಪ್ಪದೆ ಮಾಡಿಕೊಡಿ. ನೋಡಿ, ಬೇಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಬೆಂದಿದೆ. ಸ್ಪೂನನ್ನು ತೊಗೊಂಡು ಈ ರೀತಿ ನೋಡಿ ಚುಚ್ಚಿದ್ರೆ ಈ ರೀತಿ ಈಸಿಯಾಗಿ ನೋಡಿ ಬರ್ತಾ ಇದೆ. ಈ ಥರ ಬೆಂದಿದೆ ಅಂತೇಳಿ ನಾವು ತಿಳ್ಕೊಬೋದು. ಅಥವಾ ಒಂದು ಬೀಟ್ರೋಟನ್ನು ತೊಗೊಂಡು ಈ ಕೈಯಲ್ಲಿ ಸ್ಮ್ಯಾಶ್ ಮಾಡಿದ್ರೆ ಸ್ವಲ್ಪ ಸಾಫ್ಟ್ ಆಗಿದ್ರೆ ನೋಡಿ ಬೀಟ್ರೋಟ್ ಬೆಂದಿದೆ ಅಂತ. ಇದನ್ನು ಇವಾಗ ನಾನು ಚಿಕ್ಕದಾಗಿರೋಂಥ ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬೇಯಿಸ್ಕೊಂಡಿರೋಂಥ ಬೀಟ್ರೋಟನ್ನು ಮತ್ತು ಅದ್ರ ಜೊತೆಗೆ ನೀರಿರುತ್ತಲ್ಲ ಅದನ್ನು ಚೆಲ್ಲೋಕೆ ಹೋಗಬೇಡಿ. ಆ ನೀರನ್ನು ಕೂಡ ಇದ್ರ ಜೊತೆಗೆ ಹಾಕ್ಕೊಳ್ಳಿ. ರುಬ್ಕೊಳ್ಳೋದಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ 2 ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಮತ್ತು ಬಾದಾಮಿನ 1-2 ಗಂಟೆಗಳ ಮುಂಚೆ ನೆನೆಸಿಡಬೇಕಾಗುತ್ತೆ ನೀರಿನಲ್ಲಿ. ನಂತರ ಬಾದಾಮಿ ಸಿಪ್ಪೆಯನ್ನು ತೆಗೆದು ನೋಡಿ 2 ಬಾದಾಮಿನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಕ್ಲೀನಾಗಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಬನ್ನಿ. ನೋಡಿ, ರುಬ್ಕೊಂಡಿದ್ದಾಗಿದೆ. ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಬೀಟ್ರೋಟ್, ಅದ್ರ ಜೊತೆಗೆ ಗೋಡಂಬಿ, ಅದ್ರ ಜೊತೆಗೆ ಬಾದಾಮಿ, ಇದೆಲ್ಲ ಮಗುವಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಸ್ಟವನ್ನು ಹಚ್ಚಿ ಪಾತ್ರೆಯನ್ನು ಕಾಯೋದಕ್ಕೆ ಅಂತೇಳಿಟ್ಟಿದ್ದೀನಿ. ಆದರೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಸ್ವಲ್ಪ ತುಪ್ಪನ ಹಾಕ್ಕೋಬೇಕಾಗತ್ತೆ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ, 1 ಸ್ಪೂನ್ ಆಗೋಷ್ಟು ರವೆನ ಹಾಕ್ಕೋಬೇಕಾಗತ್ತೆ. ಸಣ್ಣ ರವೆನ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಉಪ್ಪಿಟ್ಟು ರವೆ. ಇವಾಗ ತುಪ್ಪ ಬಿಸಿ ಆಗ್ತಿದ್ದಾಗೆ 1 ಸ್ಪೂನ್ ರವೆ ಹಾಕ್ಕೊಂಡು ಒಂಚೂರು ಹುರ್ಕೋಬೇಕು. ನಂತರ ಹುರ್ಕೊಂಡ ನಂತರ ಈಗ ನಾವೇನು ಬೀಟ್ರೋಟನ್ನು ಚೆನ್ನಾಗಿ ಬೇಯಿಸಿ ಅದ್ರ ಜೊತೆಗೆ ಬಾದಾಮಿ ಗೋಡಂಬಿ ಎಲ್ಲ ಹಾಕಿ ರುಬ್ಕೊಂಡಿದ್ವಲ್ಲ, ಆ ಒಂದು ಮಿಶ್ರಣವನ್ನು ಇದ್ರ ಜೊತೆಗೆ ಹಾಕ್ಕೋಬೇಕಾಗತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ರುಬ್ಕೊಂಡಿದ್ವಲ್ಲ ಬೀಟ್ರೋಟನ್ನು ಎಲ್ಲ ಹಾಕಿ ಆ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಿಮ್ಮ ಮಗುಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಕೊಟ್ಟರೆ ತಿಂತಾ ಇದೆ ಮಗುಗೆ ಈಗ ಎಷ್ಟು ತಿಂಗಳಾಗಿದೆ, ಯಾವ ತಿಂಗಳಲ್ಲಿ ಯಾವ ರೀತಿ ಕನ್ಸಿಸ್ಟೆನ್ಸಿನಲ್ಲಿ ಫುಡ್ಡನ್ನು ಕೊಡಬೇಕು ಅಂತ ಕೂಡ ತಿಳ್ಕೊಂಡಿರಬೇಕು ನಾವು. ಈಗ ನೋಡಿ, ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಅದೆಲ್ಲ ಹಾಕೋ ಅವಶ್ಯಕತೆನೇ ಇಲ್ಲ. ಸಹಜವಾಗಿ ಬೀಟ್ರೋಟ್, ಬಾದಾಮಿ, ಗೋಡಂಬಿ ಇದರಲ್ಲೆಲ್ಲ ನ್ಯಾಚುರಲ್ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. 1 ವರ್ಷದ ಒಳಗಿನ ಮಕ್ಕಳಿಗೆ ಉಪ್ಪನ್ನೆಲ್ಲ ಜಾಸ್ತಿ ಬಳಸಬಾರ್ದು. ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನಾನು ಇವಾಗ ಪ್ಲೇಟನ್ನು ಮುಚ್ಚಿ 5 ನಿಮಿಷಗಳ ಕಾಲ ಸಣ್ಣ ಉರಿನಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬೆಂದಿದೆ ನೋಡಿ. ಯಾವ ಥರ ಈ ಒಂದು ಬೇಬಿ ಫುಡ್ ರೆಸಿಪಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆಯೋ, ಟ್ರಸ್ಟ್ ಮೀ, ಖಂಡಿತ 100% ಟ್ರೈ ಮಾಡಿ. ತಿನ್ನೋದಕ್ಕೂ ಕೂಡ ಈ ಒಂದು ರೆಸಿಪಿ ಅಷ್ಟೇ ರುಚಿಕರವಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ಮತ್ತು ನೀವು ಕೂಡ ಟೇಸ್ಟ್ ಮಾಡಿ ನೋಡಿ. ನಮ್ಮ ಮಗು ಬೀಟ್ರೋಟ್ ತಿನ್ನಲ್ಲ ಅಂತನೋರು ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮಗು ಈ ಒಂದು ಬೇಬಿ ಫುಡ್ ರೆಸಿಪಿನ ಎಷ್ಟು ಇಷ್ಟಪಟ್ಟು ತಿಂತಾ ಇದೆ. ಇಷ್ಟು ಬೇಗ ಮಾಡಿರೋಂಥ ರೆಸಿಪಿ ಖಾಲಿ ಆಯಿತು, ನಮ್ಮ ಮಗು ತುಂಬ ಇಷ್ಟಪಟ್ಟು ತಿಂತು ಅಂತೇಳಿ ನೀವೇ ಖುಷಿ ಪಡ್ತೀರಾ. ಕೊನೆಯಲ್ಲಿ ಮಗುಗೆ ದೃಷ್ಟಿ ತೆಗೆಯೋದನ್ನು ಮರಿಬೇಡಿ, ಯಾಕಂದರೆ ಮಗು ಅಷ್ಟು ಇಷ್ಟಪಟ್ಟು ಈ ಒಂದು ಬೇಬಿ ಫುಡ್ ರೆಸಿಪಿನ ತಿನ್ನುತ್ತೆ. ಇಲ್ಲಿ ಬಳಸಿರುವಂಥ ಪ್ರತಿಯೊಂದು ಪದಾರ್ಥಗಳು ಕೂಡ ಮಗುವಿನ ಆರೋಗ್ಯಕರವಾಗಿ ತೂಕ ಹೆಚ್ಚಾಗೋದಕ್ಕೆ, ಆರೋಗ್ಯಕರ ಬೆಳವಣಿಗೆಗೆ ತುಂಬಾ ಸಹಾಯಕ ಆಗುತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಈ ಒಂದು ರುಚಿಕರವಾದಂತಹ ಬೇಬಿ ಫುಡ್ ರೆಸಿಪಿನ ಖಂಡಿತ ಟ್ರೈ ಮಾಡಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತು ಈ ರೆಸಿಪಿ ವಿಡಿಯೋ ಇಷ್ಟ ಆಗಿದ್ರೆ ಇನ್ನಕ್ಕೆ ತಡ, ಇನ್ನಷ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ಪುಟ್ಟ ಮಕ್ಕಳಿರೋ ತಾಯಿಯರಿಗೆ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂಬರುವ ವಿಡಿಯೋಗಳನ್ನ ನೋಡಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಮುಂದಿನ ವಿಡಿಯೋದಲ್ಲಿ ನಾನು ಆದಷ್ಟು ಬೇಗ ಮತ್ತೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಆಲ್. ತುಂಬು ಹೃದಯದ ಧನ್ಯವಾದಗಳು.